65,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ. ಸರ್ ಎಷ್ಟು ಪ್ರೈಸ್? 1,75,000ಗೆ i20 ಕೊಡ್ತೀನಿ ಸರ್. ಒಂದೊಂದಲ್ಲ 2 ಸಿಟಿಗಳಿದೆ ಸರ್. ಇದು ಅಷ್ಟೇ 1,80,000 ಕೊಡ್ತೀನಿ ಸರ್. ಇನ್ನ ಕಮ್ಮಿ ಬಜೆಟ್ ನಲ್ಲಿ ಬೇಕಾ ಸರ್? 1,35,000 ತಗೊಂಡ್ ಬನ್ನಿ, ಸ್ಕೋಡಾ ಫ್ಯಾಬಿಯಾ ತಗೊಂಡೋಗಿ. 2013 ಮಾಡಲ್ ಪೋಲೋ ಬರೇ 3 ಲಕ್ಷ ತಗೊಂಡ್ ಬನ್ನಿ, ತಗೊಂಡೋಗಿ ಸರ್. ಬರೇ 2,35,000ಗೆ ಪೋಲೋ 2010 ಮಾಡಲ್. ವರ್ನಾ ಬೇಕಾ? ವರ್ನಾ ಇದೆ, ಗ್ಲಾನ್ಸಾ ಇದೆ, ಮತ್ತೆ ಲಾರಾ ಇದೆ, ಸಿಯಾಜ್ ಇದೆ. 2009 ಮಾಡಲ್ ಕೆ ರಿಜಿಸ್ಟ್ರೇಷನ್ i10 ಬರೇ 2,05,000 ವಿತ್ ಫ್ರೆಶ್ ಎಫ್ಸಿ ಕೊಡ್ತೀನಿ. ಎಷ್ಟು ಪ್ರೈಸ್? ಫೈನಲ್ ಪ್ರೈಸ್ ಬಂದ್ಬಿಟ್ಟು 1,75,000 ತಗೊಂಡ್ ಬನ್ನಿ, ತಗೊಂಡೋಗಿ ಸರ್. ಸರ್ 680 ಕೊಡ್ತೀನಿ, ಹೋಗಿ ಸರ್. 6,80,000ಕ್ಕೆ ಎಷ್ಟನೇ ಮಾಡಲ್ ಸರ್? 2016 ಮಾಡಲ್ ಸಿಂಗಲ್ ಓನರ್ W8 ವೇರಿಯಂಟ್. ಹೋಗಿ ಸರ್, 2,55,000ಗೆ ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 5,65,000ಗೆ ಮಾಡ್ಕೊಡ್ತೀನಿ. 5,65,000ಕ್ಕೆ ಕರ್ನಾಟಕ ಗಾಡಿ. 1,65,000ಗೆ 1,65,000ಗೆ 2013 ಮಾಡಲ್ ಬೀಟ್ ಡೀಸೆಲ್ ವೇರಿಯಂಟ್ ಕೊಡ್ತೀನಿ. ಡಿಸೈರ್ ಬೇಕಾ ಸರ್? 1,75,000ಗೆ ಎರಡು ಕಲರ್ ಆಪ್ಷನ್ ಇದೆ ಸರ್. ಗ್ರೇ ಕಲರ್ ಬೇಕಾ? ಗ್ರೇ ಕಲರ್ ಕೊಡ್ತೀನಿ. ಸಿಲ್ವರ್ ಬೇಕಾ? ಸಿಲ್ವರ್ ಕೊಡ್ತೀನಿ ಸರ್. ಬರೇ 2.5 ಲಕ್ಷಕ್ಕೆ ಪೋಲೋ ಹೈಲೈನ್ ಕೊಡ್ತೀನಿ ಸರ್, 2011 ಮಾಡಲ್. ಇವತ್ತಿನ ಬಜೆಟ್ 1,30,000ದಿಂದ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಐಲೈನ್ ಕಾರ್ಸ್ ಬಂದಿದ್ದೀನಿ. ಐಲೈನ್ ಕಾರ್ಸ್ ಎಕ್ಸಾಕ್ಟ್ಲಿ ನಿಮ್ಗೆ DLF ಮೇನ್ ರೋಡ್ ಅಕ್ಷಯ್ ನಗರನಲ್ಲೇ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಪ್ರತಿಯೊಂದು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡ್ ಬಂದ್ಬಿಡ್ಬೋದು. ಇವ್ರ ಶೋರೂಮ್ ಅಲ್ಲಿ ಐಲೈನ್ ಕಾರ್ಸ್ ಅಂತಿದ್ದಂಗೆ ಪೋಲೋಗಳೇ ಜಾಸ್ತಿ ಇರೋದು. ಪೋಲೋಗಳು ತುಂಬಾ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಸಿಕ್ಬಿಡುತ್ತೆ. ಒಂದಲ್ಲ ಎರಡಲ್ಲ 4 5 6 ಆಪ್ಷನ್ ಗಳು ಸಿಕ್ಬಿಡುತ್ತೆ. ಇವತ್ತಿನ ವಿಡಿಯೋನಲ್ಲೂ ಅಷ್ಟೇ ಪೋಲೋಗಳ ಪ್ರೈಸಿಂಗ್ ಕೇಳಿದ್ರೆ 2,30,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ ಸರ್, ಆರಾಮ್. ನೀವು? ಚೆನ್ನಾಗಿದ್ದೀನಿ. ಸೊ ಸರ್, ಸುಮಾರು ಒಂದು 1 ತಿಂಗಳ ಮೇಲೇನೆ ಆಯ್ತು ಅನ್ಸುತ್ತೆ ವಿಡಿಯೋ ಮಾಡಿ ಅಲ್ವಾ? 2 ತಿಂಗಳು ಆಯ್ತು. 2 ತಿಂಗಳಾಯ್ತು. ಸೊ ಹೆಂಗಿದೆ ಸರ್ ಸ್ಟಾಕ್ ಎಲ್ಲ ಇವತ್ತು? ಸ್ಟಾಕ್ ಸುಮಾರು ಸ್ಟಾಕ್ ಐತೆ. 25 ವೆಹಿಕಲ್ಸ್ ಐತೆ. 1,35,000 ಸ್ಟಾರ್ಟ್ ಆಗುತ್ತೆ, ಅಪ್ ಟು 10 lakhs ತನಕ ಐತೆ. ಅಂಡ್ ಆಫರ್ ಸರ್, ಏನಾದ್ರು ಸ್ಪೆಷಲ್ ಆಫರ್ ಬಂದ್ಬಿಟ್ಟು ಯಾವ್ದಾದ್ರು ಗಾಡಿ ತಗೊಳ್ಳಿ 20 ಲೀಟರ್ ಡೀಸೆಲ್ 20 ಲೀಟರ್ ಪೆಟ್ರೋಲ್ ಫ್ರೀ ಕೊಡ್ತೀವಿ. ಓಕೆ. ಆಮೇಲೆ ಪಾಲಿಶ್ ಮಾಡ್ಕೊಡ್ತೀವಿ. ಪಾಲಿಶ್ ಮಾಡ್ಕೊಡ್ತೀರಾ? ಆಮೇಲೆ ಸರ್ ಥ್ರೂಔಟ್ ಕರ್ನಾಟಕ ಲೋನ್ ಆಗುತ್ತೆ? ಆಗುತ್ತೆ ಸರ್. ಥ್ರೂಔಟ್ ಕರ್ನಾಟಕ ಎಲ್ಲಿಂದ ಬಂದ್ರು ಲೋನ್ ಆಗುತ್ತೆ. ಎಲ್ಲಾದ್ರೂ ಬನ್ನಿ, ಅಬೌವ್ 2013 ಮಾಡಲ್ ಮೇಲೆ. ಸೊ ವೀಕ್ಷಕರೇ, ಬನ್ನಿ. ಆಗಿದ್ರೆ ಲೋನ್ ಬೇಕಂದ್ರೆ ಲೋನ್ ಇದೆ. ವ್ಯಾರಂಟಿ ಸರ್ ಆಮೇಲೆ ಸರ್ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಆಪ್ಷನಲ್ ಇರುತ್ತೆ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೆ ಲೋನ್ ಬೇಕಾದ್ರೆ ಲೋನ್ ಸಿಗುತ್ತೆ, ವ್ಯಾರಂಟಿ ಬೇಕಂದ್ರೆ ವ್ಯಾರಂಟಿ ಸಿಗುತ್ತೆ, ಮತ್ತೆ 20 ಲೀಟರ್ ಡೀಸೆಲ್ ಇಲ್ಲ ಪೆಟ್ರೋಲ್ ಫ್ರೀ ಸಿಗುತ್ತೆ. ಸೊ ಬನ್ನಿ, ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಬನ್ನಿ ಸರ್. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಬನ್ನಿ. ಆಗಿದ್ರೆ ಫಸ್ಟ್ ಒಂದು ಪೋಲೋ ಇಂದಾನೆ ಸ್ಟಾರ್ಟ್ ಮಾಡೋಣ. ಪೋಲೋ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕೇಳೋಣ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು 2011 ಮಾಡಲ್ ಸೆಕೆಂಡ್ ಓನರ್ ಸರ್. ಪೋಲೋ ಮ್ಯಾನ್ಯುಯಲ್ ಡೀಸೆಲ್ ಇದು. ಓಕೆ. 2011 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಹೈಲೈನ್ ವೇರಿಯಂಟ್ ಸರ್ ಇದು. ಹೈಲೈನ್ ವೇರಿಯಂಟ್. ಹೈಲೈನ್ ವೇರಿಯಂಟ್. ಟೈರ್ಸ್ ನೀವು ನೋಡಬಹುದು, ಬ್ರಾಂಡ್ ನ್ಯೂ ಟೈರ್ಸ್ ಐತೆ ವೆಹಿಕಲ್ ನಲ್ಲಿ. ಆಮೇಲೆ ಇಂಟೀರಿಯರ್ ನಲ್ಲಿ ನಿಮ್ಗೆ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಓಕೆ. ಲೆದರ್ ಸೀಟ್ಸ್ ಕವರ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. AC ಬರುತ್ತೆ, ರೇರ್ ವೈಪರ್, ಡೀಪ್ ಫಾಗರ್ ಪ್ರತಿಯೊಂದು ಬಂದ್ಬಿಡುತ್ತೆ ಸರ್. ಹೈಲೈನ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಇದು. ನೋಡ್ತಾ ಇರಬಹುದು ವೀಕ್ಷಕರೇ, ಗಾಡಿ ಕಂಡೀಷನ್ ಕೂಡ ಹೇಗಿದೆ ಅಂತ. ಡೀಸೆಲ್ ಇಂಜಿನ್ ಹೈಲೈನ್. ಯಾವ್ದು ಸರ್ ಇದು? ಹೈಲೈನ್ ವೇರಿಯಂಟ್ ಸರ್. ಹೈಲೈನ್ ವೇರಿಯಂಟ್. ಪ್ರೈಸಿಂಗ್ ಸರ್, ಪ್ರೈಸ್ ಬಂದ್ಬಿಟ್ಟು 2,95,000 ಕೊಟ್ ಮಾಡಿದೀನಿ ಸರ್. ಓಕೆ. ಫೈನಲ್ ಪ್ರೈಸ್ 2,60,000ಗೆ ಪೋಲೋ ಹೈಲೈನ್ ಕೊಡ್ತೀನಿ ಸರ್. ಪೋಲೋ ಹೈಲೈನ್ ಬರೀ 2,60,000 ಕೊಡ್ತೀನಿ ಸರ್. ವಿತ್ ಕೆ ರಿಜಿಸ್ಟ್ರೇಷನ್ 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ವಿತ್ ಕರ್ನಾಟಕ ನಂಬರ್ 3 ಲಕ್ಷ ಫೈನಲ್ ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಪೋಲೋ ಬ್ಲಾಕ್ ಕಲರ್ ಡಿಮ್ಯಾಂಡಿಂಗ್ ವೆಹಿಕಲ್ 3 ಲಕ್ಷ ಫೈನಲ್. ಇಲ್ಲ, ಬರೀ ವಿತ್ NOC ಸಾಕು ಅಂದ್ರೆ 250 ಕೊಡ್ತೀನಿ. ಹೋಗಿ ಬರೀ 2.5 ಲಕ್ಷ. 2.5 ಲಕ್ಷ ಕೊಡ್ತೀನಿ. ಫ್ರೆಂಡ್ಸ್, ಈ ಲೈನ್ ಅಲ್ಲಿ ನೋಡಿ ಕಂಪ್ಲೀಟ್ಲಿ ಮಾಡೆಲ್ ಗಾಡಿಗಳೇ ಇದೆ. ಎಲ್ಲಾ ಗಾಡಿಗಳು ಇದೆ. ವರ್ನಾ ಬೇಕಾ? ವರ್ನಾ ಇದೆ, ಗ್ಲಾನ್ಸಾ ಇದೆ, ಮತ್ತೆ ಲಾರಾ ಇದೆ, ಸಿಯಾಜ್ ಇದೆ, ಹಾಗೆ ಒಂದು ಗ್ರ್ಯಾಂಡ್ ಐಟನ್ ನಿಯೋಸ್ ಕೂಡ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು ಗ್ರ್ಯಾಂಡ್ ಐಟನ್ ನಿಯೋಸ್ 2021 ಮಾಡಲ್ ಸರ್. ಸಿಂಗಲ್ ಓನರ್, ಜಸ್ಟ್ 20,000 ಡ್ರೈವನ್ ಸರ್. ಇದು ಬರೀ 20,000 ಹೊಡಿದೆ. ಪೆಟ್ರೋಲ್ ವೇರಿಯಂಟ್. ಇನ್ಶೂರೆನ್ಸ್ ಒಂದು ವ್ಯಾಲಿಡ್ ಇಲ್ಲ. ಸಿಂಗಲ್ ಓನರ್ ಸರ್ ವೆಹಿಕಲ್. ಟೈರ್ಸ್ ನೋಡಬಹುದು, ಅಪ್ ಟು 80% ಟೈರ್ಸ್ ಬರುತ್ತೆ ವೆಹಿಕಲ್ ನಲ್ಲಿ. ಇಂಟೀರಿಯರ್ ವೈಸ್ ನಲ್ಲಿ ಎಷ್ಟು ಕ್ಲೀನ್ ಐತೆ ನೋಡಿ ಸರ್. ಇಂಟೀರಿಯರ್ ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ, ಲೆದರ್ ಫ್ಯಾಬ್ರಿಕ್ ಸೀಟ್ ಕವರ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ AC ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ವೆಹಿಕಲ್ ನಲ್ಲಿ. ಪ್ರತಿಯೊಂದು ಬಂದ್ಬಿಡುತ್ತೆ. ಏರ್ ಕ್ಯಾಮೆರಾ ಎಲ್ಲ ಫೀಚರ್ಸ್ ಇದೆ ಸರ್. ಆಟೋ ಮಿರರ್ ಕ್ಲೋಸಿಂಗ್ ಐತೆ ವೆಹಿಕಲ್ ನಲ್ಲಿ. ಟಾಪ್ ಎಂಡ್ ಸರ್ ಇದು? ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಎಂಡ್ ಗ್ರ್ಯಾಂಡ್ ಐಟನ್ ಮಿಡ್ ವೇರಿಯಂಟ್ ಬರುತ್ತೆ, ಕಾರ್ಪೊರೇಟ್ ವೇರಿಯಂಟ್ ಅಂತ ಇದು. ಪ್ರೈಸ್ ಬಂದ್ಬಿಟ್ಟು ನಾವು 6,75,000 ಕೊಟ್ ಮಾಡಿದೀವಿ. ಫೈನಲ್ 635 ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ 6,25,000 ಮಾಡ್ಕೊಡ್ತೀನಿ ಸರ್. 6,25,000ಕ್ಕೆ 2022 ಮಾಡಲ್ಲ? 2021 ಮಾಡಲ್, ಜಸ್ಟ್ 20,000 ಡ್ರೈವನ್ ವೆಹಿಕಲ್, ಬ್ರಾಂಡ್ ನ್ಯೂ ಕಂಡೀಷನ್. ಅದ್ರಲ್ಲೂ ಬರೀ 20,000 ಅಷ್ಟೇ ಓಡಿರೋದು. ಬ್ರಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ರೆಕಾರ್ಡ್ ಕೊಡ್ತೀನಿ. ಹಂಗೆ ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ವರ್ನಾ ಬಂದ್ಬಿಟ್ಟು 2015 ಮಾಡಲ್ ಸೆಕೆಂಡ್ ಓನರ್ ಸರ್. 66,000 ಡ್ರೈವನ್ ಆಗಿದೆ. ವಿತ್ ವ್ಯಾಲಿಡ್ ಇನ್ಶೂರೆನ್ಸ್ ಐತೆ ವೆಹಿಕಲ್. ಕೆ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. SX ವೇರಿಯಂಟ್ ಇದು. SX ವೇರಿಯಂಟ್. ಹೌದು. ಇಂಟೀರಿಯರ್ ವೈಸ್ ಅಲ್ಲ ಸರ್?
ಸರ್ ಇಂಟೀರಿಯರ್ ನಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕಂಪನಿ ಫಿಟೆಡ್, ಫ್ಯಾಬ್ರಿಕ್ ಸೀಟ್ ಕವರ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಶೇರಿಂಗ್, ಆಟೋ ಮಿರರ್, ಕ್ಲೋಸಬಲ್, ಕ್ಲೋಸಿಂಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. 4 ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ಸ್ ನೋಡಬಹುದು ಅಪ್ ಟು 70% ಟೈರ್ಸ್ ಐತೆ ವೆಹಿಕಲ್ ನಲ್ಲಿ. ಓಕೆ ವೈಟ್ ಕಲರ್ ವೆಹಿಕಲ್ ವರ್ಣ ಫ್ಲೂಡಿಕ್. ಪ್ರೈಸಿಂಗ್ ಸರ್ ಆಗಿದ್ರೆ ಸರ್ ಪ್ರೈಸ್ ಬಂದ್ಬಿಟ್ಟು 5,95,000 ಕೋಟ್ ಮಾಡಿದೀವಿ ಸರ್. ಓಕೆ, ಫೈನಲ್ ಪ್ರೈಸ್ 5,75,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಫೈನಲ್ 565 ಮಾಡ್ಕೊಡ್ತೀನಿ. ಎಷ್ಟು ಸರ್ ಪ್ರೈಸ್? 5,65,000 ಗೆ ಮಾಡ್ಕೊಡ್ತೀನಿ. 5,65,000ಕ್ಕೆ ಕರ್ನಾಟಕ ಗಾಡಿ. 15 ಮಾಡಲ್, ಸೆಕೆಂಡ್ ಓನರ್, 60,000 ಡ್ರೈವನ್. 60,000 ನೋಡಿದ್ರೆ ಅದ್ರಲ್ಲೂ ರೆಕಾರ್ಡೆಡ್ ಸರ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಬಂದ್ಬಿಟ್ಟು 2022 ಮಾಡಲ್, ಸೆಕೆಂಡ್ ಓನರ್ ಸರ್, ವಿತ್ ಕಾಂಪ್ರಮೈಸಿವ್ ಇನ್ಶೂರೆನ್ಸ್ ಐತೆ ವೆಹಿಕಲ್. ಓಕೆ, 36,000 ಡ್ರೈವನ್ ಸರ್. ಇದು ಬರೀ 36,000 ಹೊಡಿದ್ಯಾ? 36,000 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಐತೆ ವೆಹಿಕಲ್. ಗ್ಲಾನ್ಸಾ ಇ ವೇರಿಯಂಟ್ ಸರ್. ಇದು ಗ್ಲಾನ್ಸಾ ಇ ವೇರಿಯಂಟ್. ಟೈರ್ಸ್ ನೋಡಬಹುದು ನೀವು, 90% ಟೈರ್ಸ್ ಐತೆ ಸರ್ ವೆಹಿಕಲ್ ನಲ್ಲಿ. ಇಂಟೀರಿಯರ್ ವೈಸ್ ನಲ್ಲಿ ಹೋದ್ರೆ ನೀವು ನಿಮ್ಗೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಓಕೆ ಲೆದರ್ ಸೀಟ್ಸ್ ಕವರ್ ಬರುತ್ತೆ ಸರ್ ವೆಹಿಕಲ್. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ, ಸ್ಟಾರ್ಟ್ ಬರುತ್ತೆ ಸಿಸ್ಟಮ್. ಸೊ ಇದು ವೇರಿಯಂಟ್ ಸರ್. ಇದು ಈ ವೇರಿಯಂಟ್ ಸರ್. ಈ ವೇರಿಯಂಟ್. ಓಕೆ, ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೊಯೋಟಾ ಗ್ಲಾನ್ಸ್ ಆದ್ರೂ ಹುಡುಕ್ತಿದ್ರೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ ನೋಡಿ. ಹೇಳಿ ಸರ್ ಪ್ರೈಸ್. ಸರ್ ಇದು ಬಂದ್ಬಿಟ್ಟು 7,65,000 ಕೋಟ್ ಮಾಡಿದೀವಿ. ಫೈನಲ್ 7,45,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 7,35,000 ಮಾಡ್ಕೊಡ್ತೀನಿ. ಹೋಗಿ 7,35,000. ಓಕೆ ಸರ್. ಅದರಲ್ಲೂ 2022 ಮಾಡೆಲ್ ಗಾಡಿ. 7,35,000 ಗೆ 2022 ಮಾಡೆಲ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋದು ವೆಹಿಕಲ್. ಯಾವ್ದು ರೀಪೇಂಟ್ ಟಚ್ ಏನು ಆಗಿಲ್ಲ ವೆಹಿಕಲ್ ಗೆ. ತುಂಬಾ ಕಂಡೀಷನ್ ಅಲ್ಲಿ ಐತೆ ವೆಹಿಕಲ್. ಬನ್ನಿ ತಗೊಂಡೋಗಿ. ಓಕೆ. ಲೋನ್ ಅಂದ್ರೆ ಸರ್? ಲೋನ್ ಮಾಡ್ಕೊಡ್ತೀನಿ ಸರ್. ಅಪ್ ಟು 6 lakhs ತನಕ ಲೋನ್ ಆಗುತ್ತೆ. ಹೌದಾ? ಇನ್ನ ಜಾಸ್ತಿನೇ ಆಗ್ಬೋದು, ಡಿಪೆಂಡ್ ಆನ್ ದ ಪ್ರೊಫೈಲ್. ಓಕೆ. ಥ್ರೂಔಟ್ ಕರ್ನಾಟಕ ಅಲ್ವಾ ಸರ್ ಲೋನ್? ಥ್ರೂಔಟ್ ಕರ್ನಾಟಕ ಆಗುತ್ತೆ. 2013 ಮಾಡೆಲ್ ಮೇಲೆ ಯಾವ್ದಾದ್ರು ವೆಹಿಕಲ್ ತಗೊಳ್ಳಿ, ಥ್ರೂಔಟ್ ಕರ್ನಾಟಕ ಮಾಡ್ಕೊಡ್ತೀವಿ. 13 ಮಾಡೆಲ್ ಒಳಗಡೆ ಹೋದ್ರೆ ರೇಡಿಯಸ್ ಬೆಂಗಳೂರು ರೇಡಿಯಸ್ ಅಲ್ಲಿ ಆಗುತ್ತೆ. 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಲೋನ್ ಆಗುತ್ತೆ. ಓಕೆ. ಹಾಗೆ ಇದು ಸರ್ ಲಾರಾ? ಸರ್ ಇದು ಬಂದ್ಬಿಟ್ಟು 2013 ಮಾಡೆಲ್, ಸೆಕೆಂಡ್ ಓನರ್, ಸ್ಕೋಡಾ ಲಾರಾ. ಓಕೆ, ವ್ಯಾಲಿಡ್ ಇನ್ಶೂರೆನ್ಸ್ ಇದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಸರ್ ವೆಹಿಕಲ್ ನಲ್ಲಿ. ಟಾಪ್ ಅಂಡ್ ವೇರಿಯಂಟ್. ಇದು ಡೀಸೆಲ್ ಆಟೋಮೆಟಿಕ್. ಇದು ಡೀಸೆಲ್ ಆಟೋಮೆಟಿಕ್. ಇಂಟೀರಿಯರ್ ವೈಸ್ ನಲ್ಲಿ ಹೋದ್ರೆ ನೀವು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಲೆದರ್ ಸೀಟ್ ಕವರ್ ಐತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಆಟೋ ಮಿರರ್ ಕ್ಲೋಸಿಂಗ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, 4 ಅಲಾಯ್ ವೀಲ್ಸ್ ಬರುತ್ತೆ. ಟೈರ್ಸ್ ನೀವು ಅಪ್ ಟು 70% ಐತೆ ಟೈರ್ಸ್. ಪ್ರೈಸಿಂಗ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು 4,75,000 ಕೋಟ್ ಮಾಡಿರೋದು. 4,40,000 ಗೆ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಸರ್ ಹೋಗಿ 420 ಗೆ ಮಾಡ್ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ, 4,20,000 ಗೆ ಮಾಡ್ಕೊಡ್ತೀನಿ. ಇನ್ನೊಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇನ್ನ ಎಷ್ಟು ಹೇಳ್ತಾರೆ? ಒಂದೇ ಒಂದು. ಓಕೆ ಸರ್, 415 ಗೆ ಮಾಡ್ಕೊಡ್ತೀನಿ. 4,15,000 2013 ಮಾಡೆಲ್ ಸ್ಕೋಡಾ ಲಾರಾ ಡೀಸೆಲ್ ಆಟೋಮೆಟಿಕ್. 4 ಲಕ್ಷ ಲೋನ್ ಆಗ್ಬೋದು, ಇಲ್ಲ ಅಂದ್ರೆ 3.5 ಆರಾಮಾಗಿ ಲೋನ್ ಆಗುತ್ತೆ ಗಾಡಿ. ಹೌದಾ? ಓಕೆ. 65,000 ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ಸರ್. ಗ್ಯಾಸ್ ಇದು 2020 ಮಾಡೆಲ್. ಇನ್ಶೂರೆನ್ಸ್ ಒಂದು ವ್ಯಾಲಿಡ್ ಇಲ್ಲ ಸರ್ ವೆಹಿಕಲ್ ನಲ್ಲಿ. ಜಸ್ಟ್ 28,000 ಡ್ರೈವನ್ ಸರ್. ಇದು ಬರೀ 28,000 ವಿತ್ ಶೋರೂಮ್ ರೆಕಾರ್ಡ್ ಐತೆ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್, ಸ್ಪೆಷಲ್ ಎಡಿಷನ್ ಸರ್. ಇದು ಎಷ್ಟನೇ ಮಾಡೆಲ್ ಎಡಿಷನ್? ಇದು 2020 ಮಾಡೆಲ್. 20 ಮಾಡೆಲ್. ಫ್ಯೂಚರ್ ವೈಸ್ ಹೋದ್ರೆ ನೀವು ನಿಮ್ಗೆ 4 ಅಲಾಯ್ ವೀಲ್ಸ್ ಬರುತ್ತೆ. ಹೈಬ್ರಿಡ್ ವೇರಿಯಂಟ್ ಸರ್. ಇದು ಹೈಬ್ರಿಡ್ ವೇರಿಯಂಟ್. ಇದರಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಕವರ್ ಬರುತ್ತೆ, ಇಂಟೀರಿಯರ್ ವೈಸ್ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಬರುತ್ತೆ. ಆಟೋ ಸ್ಟಾರ್ಟ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ಸ್ ಎಲ್ಲ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಇದು ಪ್ರೈಸಿಂಗ್ ಸರ್ ಪ್ರೈಸ್ ಬಂದ್ಬಿಟ್ಟು 8,95,000 ಕೊಟ್ಟು ಮಾಡಿದ್ದೀವಿ. 8,75,000 ಗೆ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ. 865 ಮಾಡ್ಕೊಡ್ತೀನಿ. ಎಷ್ಟು ಸರ್? 8,65,000 ಗೆ ಸಿಯಾಸ್ ಕೊಡ್ತೀನಿ ಸರ್. ಅದರಲ್ಲೂ 2020 ಮಾಡೆಲ್ ಗಾಡಿ. 2020 ಮಾಡೆಲ್, ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿದ್ರೆ ಬನ್ನಿ, ಇಮಿಡಿಯೇಟ್ ತಗೊಂಡೋಗಿ. ಸರ್ ಇನ್ನೊಂದು ಪೋಲೋ ಬಗ್ಗೆ ಹೇಳ್ಬೇಕು ಸರ್. ಇದು ಬಂದ್ಬಿಟ್ಟು 2013 ಮಾಡೆಲ್ ಪೋಲೋ, ಸೆಕೆಂಡ್ ಓನರ್, 82,000 ಡ್ರೈವನ್ ಸರ್. ಇದು ಹೈಲೈನ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ಇಂಜಿನ್ ಸರ್. ಇದು ಪೆಟ್ರೋಲ್ ಇಂಜಿನ್ ನಿಮ್ಗೆ ಹೈಲೈನ್ ವೇರಿಯಂಟ್ ನಲ್ಲಿ ನಿಮ್ಗೆ ಫ್ಯೂಚರ್ ವೈಸ್ ಹೋದ್ರೆ ರೇರ್ ವೈಪರ್, ಡೀಪ್ ಫಾಗರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಆಮೇಲೆ ಇಂಟೀರಿಯರ್ ತೋರಿಸ್ಕೊಳ್ಳಿ ಸರ್. ಲೆದರ್ ಸೀಟ್ಸ್ ಕವರ್ ಬರುತ್ತೆ ವೆಹಿಕಲ್ ನಲ್ಲಿ. ಇಂಟೀರಿಯರ್ ವೈಸ್ ನೋಡ್ತಾ ಇರಬಹುದು. ಲೆದರ್ ಸೀಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಎಲ್ಲ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 3,65,000 ಕೊಟ್ಟು ಮಾಡಿದೀವಿ ಸರ್. 2013 ಮಾಡೆಲ್ ಹೈಲೈನ್ ಪೋಲೋ. ಫೈನಲ್ 3,40,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್, ಬೆಸ್ಟ್ ಪ್ರೈಸ್ ಹೇಳಿ ಸರ್ ನೋಡೋಣ. ಸರ್ ಫೈನಲ್ ಡೆಡ್ ಲೈನ್ ಪ್ರೈಸ್ ಹೇಳ್ಬಿಡಲ್ಲ? ಹೇಳಿ ಸರ್. ರೌಂಡ್ ಫಿಗರ್ 3 ಲಕ್ಷ ಕೊಡ್ತೀನಿ ಸರ್. 2013 ಮಾಡೆಲ್ ಪೋಲೋ ಮಾರ್ಕೆಟ್ ನಲ್ಲಿ ಚೆಕ್ ಮಾಡ್ಕೊಳ್ಳಿ, 3 ಲಕ್ಷ ಕೊಡ್ತೀನಿ ಗಾಡಿ. ಬರೀ 3 ಲಕ್ಷ? ಬರೀ 3 ಲಕ್ಷ. ಡೆಲ್ಲಿ ರಿಜಿಸ್ಟ್ರೇಷನ್ ವಿತ್ NOC ಕೊಡ್ತೀನಿ. ಲೋನ್ ಬೇಕಾ ಲೋನ್ ಮಾಡ್ಕೊಡ್ತೀನಿ ವಿತ್ ರೆಡಿ NOC ಇರೋದು ವೆಹಿಕಲ್. ವಿತ್ KA ರಿಜಿಸ್ಟ್ರೇಷನ್ 4,25,000 ಕೊಟ್ಟು ಮಾಡಿರೋದು. 3,70,000 ಕೊಡ್ತೀನಿ.
3,75,000 ವಿತ್ ಕರ್ನಾಟಕ ನಂಬರ್, ಲೋನ್ ಎಲ್ಲ ಆಗ್ಬಿಡುತ್ತಲ್ವಾ ಎಲ್ಲ ಆಗತ್ತೆ. 75,000 ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ 50,000 ತಗೊಂಡ್ ಬನ್ನಿ, ಲೋನ್ ಮಾಡ್ಕೊಡ್ತೀನಿ ಗಾಡಿ. ಇದು ಸರ್ ಈ ಪೋಲೋ ಇದು ಬಂದ್ಬಿಟ್ಟು 2011 ಮಾಡಲ್ ಸರ್. ಇದು ಪೋಲೋ ಕಂಫರ್ಟ್ ಲೈನ್ ಸಿಂಗಲ್ ಓನರ್. ಓಕೆ. ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ವಿತ್ 90% ಟೈರ್ಸ್ ಇರೋದು ಸರ್ ವೆಹಿಕಲ್ ಇದು. ಓಕೆ ಓಕೆ ಓಕೆ, ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಸರ್ ಆಗಿದೆ ಸರ್ ಇದು ಬಂದ್ಬಿಟ್ಟು 2,95,000 ಕೊಟ್ ಮಾಡಿದೀನಿ ಸರ್. ಓಕೆ. ಫೈನಲ್ ಪ್ರೈಸ್ 2,65,000 ಗೆ ಕೊಡ್ತೀನಿ. ಇನ್ನೊಂದು ಪ್ರೈಸ್ ಹೋಗಿ ಸರ್ 2,55,000 ಗೆ ಕೊಡ್ತೀನಿ. 2,55,000 ಆಫರ್ ಸರ್. ಹೋಗಿ. ಓಕೆ ಓಕೆ ಓಕೆ, ವಿತ್ 2010 ಮಾಡಲ್ ಪೋಲೋ ತೋರಿಸ್ತೀನಿ ಬನ್ನಿ ಸರ್. ವೈಟ್ ಕಲರ್ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ. ಇದನ್ನು ಕಂಫರ್ಟ್ ಲೈನ್ 90% ಟೈರ್ಸ್ ಇದೆ. ಸಿಂಗಲ್ ಓನರ್ 2010 ಮಾಡಲ್ ಕಂಫರ್ಟ್ ಲೈನ್ ವೇರಿಯಂಟ್. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದ್ಬಿಟ್ಟು 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ, AC ಬರುತ್ತೆ. ತುಂಬಾ ಕ್ಲೀನ್ ಇದೆ ಸರ್ ವೆಹಿಕಲ್ ಇದು. ಔಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಫ್ಯಾಬ್ರಿಕ್ ಸೀಟ್ಸ್ ಕವರ್ ಇದೆ. ಓಕೆ. ಪ್ರೈಸಿಂಗ್ ಸರ್ ಇದು 275 ಕೊಟ್ ಮಾಡಿದೀನಿ. ಫೈನಲ್ ಅಂದ್ರೆ ನೀವೇ ಹೇಳಿ ಸರ್. ನೀವೇ ಹೇಳ್ಬಿಡಿ ಸರ್. ಬೆಸ್ಟ್ ಪ್ರೈಸ್ 275 ತಗೊಂಡ್ ಬನ್ನಿ, ತಗೊಂಡೋಗಿ ಸರ್. ಎಷ್ಟು ಸರ್? 2,35,000 ಗೆ 2010 ಮಾಡಲ್ ಪೋಲೋ ಕೊಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಹೋಂಡಾ ಸಿಟಿ ಇದೆ ನೋಡಿ. ಅದು ಒಂದೊಂದಲ್ಲ 2 ಸಿಟಿಗಳಿದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಬಂದ್ಬಿಟ್ಟು ಅದರ್ ಸೈಡ್ ಐತೆ, ಒಂದು KA ರಿಜಿಸ್ಟ್ರೇಷನ್ ಇದೆ. ಇದು ಬಂದ್ಬಿಟ್ಟು KA ರಿಜಿಸ್ಟ್ರೇಷನ್ ಹೋಂಡಾ ಸಿಟಿ 2012 ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಸರ್ ವೆಹಿಕಲ್. ಓಕೆ. ಕಮ್ಮಿ ಓಡಿದೆ ಗಾಡಿ. 80,000 ಡ್ರೈವನ್ ಆಗಿದೆ ಸರ್ ಇದು. ಓಕೆ. ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಇದೆ ವೆಹಿಕಲ್. ಟೈರ್ಸ್ ನೀವು ನೋಡಬಹುದು, ಅಪ್ ಟು 90% ಟೈರ್ಸ್ ಐತೆ. 4 ಅಲಾಯ್ ವೀಲ್ಸ್ ಬರುತ್ತೆ ವೆಹಿಕಲ್ ನಲ್ಲಿ. ಓಕೆ. ಎಸ್ ಆಟೋಮೆಟಿಕ್ ಇದು. ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಫ್ಯೂಚರ್ ವೈಸ್ ತೋರಿಸ್ಕೊಳ್ಳಿ ಅಮ್ಮ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ಸ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಜಸ್ಟ್ 80,000 ಡ್ರೈವನ್. ಸೀಟ್ ಕಂಡೀಷನ್ ನೀವು ನೋಡಬಹುದು. ಹೌದೌದು, ಸೂಪರ್ ಆಗಿದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್, ABS ಪ್ರತಿಯೊಂದು ಫೀಚರ್ ಬಂದ್ಬಿಡುತ್ತೆ. ಡಾರ್ಕ್ ಪರ್ಪಲ್ ಕಲರ್ ಇದು, ಬ್ಲಾಕ್ ಕಲರ್ ಇಲ್ಲ ಇದು. ಹೌದೌದು. ಪ್ರೈಸಿಂಗ್ ಸರ್? ಸರ್ ಇದು 4,25,000 ಕೊಟ್ ಮಾಡಿದೀವಿ. 4 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. 390 ಗೆ ಮಾಡ್ಕೊಡ್ತೀನಿ. 3,90,000 ಗೆ ಕೊಡ್ತೀನಿ. ಎಷ್ಟನೇ ಮಾಡಲ್? 2012 ಆಟೋಮೆಟಿಕ್. ಹಾಗೆ ಇನ್ನೊಂದು ಸಿಟಿ ಸರ್ ಇದು ಬಂದ್ಬಿಟ್ಟು 2009 ಮಾಡಲ್ SMT ಸರ್. ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಐತೆ, ಮ್ಯಾನ್ಯಲ್ ಬೇಕಂದ್ರೆ ಮ್ಯಾನ್ಯಲ್ ಐತೆ. ಓಕೆ. ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಬರೀ 68,000 ಓಡಿದೆ ವಿತ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್, ರೇರ್ ಕ್ಯಾಮರಾ, ಡ್ಯುಯಲ್ ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಕವರ್ ಐತೆ. ಗಾಡಿ ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಐತೆ ಸರ್ ಇದು. ನಿಮ್ಗೆ 80% ಟೈರ್ಸ್ ಬರುತ್ತೆ ವೆಹಿಕಲ್ ನಲ್ಲಿ. ಓಕೆ. ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಎಲ್ಲ ಆಗಿದೆ ಅಂತ. 80% ವರೆಗೂ ಟೈರ್ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು ಗಾಡಿದು ಬಾಡಿ ಲೈನ್ ಎಲ್ಲ. ಪ್ರೈಸಿಂಗ್ ಸರ್ ಇದ್ರದ್ದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2,25,000 ಕೊಟ್ ಮಾಡಿದೀವಿ. 1,90,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. 1,80,000 ಗೆ ಕೊಡ್ತೀನಿ. ಹೋಗಿ ಸರ್. 2009 ಮಾಡಲ್ ಹೋಂಡಾ ಸಿಟಿ. ಹಾಗೆ ಸರ್ ಇದ್ರ ಬಗ್ಗೆ ಹೇಳ್ಬೇಕು ಸರ್. ಇದು ಸ್ಕೋಡಾ ಫ್ಯಾಬಿಯಾ 2010 ಮಾಡಲ್ ಎಲಿಗೆನ್ಸ್ ವೇರಿಯಂಟ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ. 82,000 ಡ್ರೈವನ್ ಸರ್. ಇದು 82,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಸರ್. ಇದು ಡೆಲ್ಲಿ ರಿಜಿಸ್ಟ್ರೇಷನ್. ಲೋ ಬಜೆಟ್ ಹುಡುಕೋರಿಗೆ ಬೆಸ್ಟ್ ವೆಹಿಕಲ್ ಇದು. 2010 ಮಾಡಲ್ ಇದು. ನೀವು ಇಂಟೀರಿಯರ್ ನೋಡ್ಕೊಳ್ಳಿ ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಲೆದರ್ ಸೀಟ್ಸ್ ಕವರ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ರೇರ್ ವೈಪರ್, ಡೀಪ್ ಫಾಗರ್ ಎಲ್ಲ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್. ಎಲಿಗೆನ್ಸ್ ವೇರಿಯಂಟ್ ಅಂತ. ಪ್ರೈಸಿಂಗ್ ಸರ್ ಇದು 1,65,000 ಕೊಟ್ ಮಾಡಿದೀವಿ. 1,35,000 ಗೆ ಕೊಡ್ತೀನಿ ಸರ್. ಇನ್ನೊಂದು ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ ಸರ್. ಒಂದೇ ಒಂದು ಪ್ರೈಸ್ 130 ಗೆ ಕೊಡ್ತೀನಿ ಸರ್. 1,30,000 ಗೆ ಹೋಗಿ ಸರ್. KA 2 ಲಕ್ಷ ಹೇಳ್ತಾ ಇರೋದು ಸರ್. ಫೈನಲ್ 165 ಗೆ ಕೊಡ್ತೀನಿ ಸರ್. 1,65,000 KA ಮಾಡ್ಬೋದು. 1,65,000 ವಿತ್ ಕರ್ನಾಟಕ ನಂಬರ್. ಫ್ರೆಂಡ್ಸ್, ಇನ್ನೊಂದು ಗ್ರ್ಯಾಂಡ್ ಐಟನ್ ಒಂದಿದೆ ನೋಡಿ ಸರ್. ಗ್ರ್ಯಾಂಡ್ ಐಟನ್ ಇದು 2014 ಮಾಡಲ್ ಆಸ್ಟಾ ವೇರಿಯಂಟ್ ಸರ್. ಇದು ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪ್ರೈಸಿಂಗ್ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 4,25,000 ಕೊಟ್ ಮಾಡಿದೀವಿ. 4 ಲ್ಯಾಕ್ ಗೆ ಕೊಡ್ತೀನಿ ಸರ್ ಫೈನಲ್. ಬರೀ 4 ಲಕ್ಷ. ಬರೀ 4 ಲಕ್ಷಕ್ಕೆ 2014 ಮಾಡಲ್ ಆಟೋಮೆಟಿಕ್ KA ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಇದು ಫ್ಯೂಚರ್ ವೈಸ್ ನಲ್ಲಿ ನಿಮ್ಗೆ 80% ಟೈರ್ಸ್ ಬರುತ್ತೆ, 4 ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೇರಿಯಂಟ್ ಸರ್. ಇದು ಆಸ್ಟಾ ವೇರಿಯಂಟ್ ಸರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಲ್ಲ ಗಾಡಿದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ರೇರ್ ವೈಪರ್, ಡೀಪ್ ಫಾಗರ್, ಲೆದರ್ ಸೀಟ್ ಅಪಾಲ್ಸ್ಟ್ರಿ ಎಲ್ಲ ಬಂದ್ಬಿಡುತ್ತೆ. ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ಇದು ಮೈಲೇಜ್ ಆಟೋಮೆಟಿಕ್ ನಲ್ಲಿ ನಿಮ್ಗೆ ಆರಾಮಾಗಿ ಒಂದು 14 ತನಕ ಬರುತ್ತೆ ಸರ್. 14 ವರೆಗೂ ಬರುತ್ತೆ. ಪೆಟ್ರೋಲ್ ಗಾಡಿ, ಪೆಟ್ರೋಲ್ ವೇರಿಯಂಟ್. ಹಾಗೆ ಇದು ಬೀಟ್ ಸರ್. ಇದನ್ನು ಲೋ ಬಜೆಟ್ ಹುಡುಕೋರಿಗೆ 2013 ಮಾಡಲ್ ಡೀಸೆಲ್ ವೇರಿಯಂಟ್. ಬೀಟ್ ಸಿಂಗಲ್ ಓನರ್ ಸರ್. ಇದು LS ವೇರಿಯಂಟ್ ಬರುತ್ತೆ. ಇದರಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ ವೆಹಿಕಲ್ ನಲ್ಲಿ, ರೇರ್ ವೈಪರ್, ಡೀಪ್ ಫಾಗರ್ ಎಲ್ಲ, AC ಗೀಸಿ ಎಲ್ಲ ಬರುತ್ತೆ ಸರ್. ಟೈರ್ಸ್ ನೀವು 60% ಟೈರ್ಸ್ ಐತೆ ವೆಹಿಕಲ್ ನಲ್ಲಿ. ಪ್ರೈಸ್ ನಲ್ಲಿ ಹೋಗಿದ್ರೆ ನೀವು 1,95,000 ಕೊಟ್ ಮಾಡಿದೀವಿ ಸರ್. ಫೈನಲ್ ಅಂದ್ರೆ ಫೈನಲ್ 1,60,000 ಗೆ ಕೊಡ್ತೀನಿ ಸರ್. 50,000 ಮಾಡ್ಬಿಡಿ ಸರ್. ಇಲ್ಲ ಆಗಲ್ಲ ಸರ್. 1,60,000 ಗೆ ಕೊಡ್ತೀನಿ. ಫ್ರೆಂಡ್ಸ್, XUV 500 ಒಂದಿದೆ ನೋಡಿ ಸರ್. 2016 ಮಾಡಲ್ XUV 500 W8 ಸರ್. ಇದು ಸಿಂಗಲ್ ಓನರ್ ಐತೆ ವೆಹಿಕಲ್. ಇನ್ಶೂರೆನ್ಸ್ ಒಂದು ವ್ಯಾಲಿಡ್ ಇಲ್ಲ. ಟೈರ್ಸ್ 80% ಐತೆ. W8 ಅಂದ್ರೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಹೌದು. ಟೈಪ್ 2 ವೇರಿಯಂಟ್ ಇದು. 16 ಮಾಡಲ್. 1,06,000 ಓಡಿದೆ ಸರ್. ಇದು 1,06,000 ಓಡಿದೆ. 1,06,000 ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಆಗಿದೆ ಅಂತ. ಪ್ರೈಸಿಂಗ್ ಸರ್ ಏನ್ ಹೇಳ್ತಾ ಇದ್ದೀರಾ? W8 ಪ್ರೈಸ್ ಅಂದ್ರೆ
7,50,000 ಕೋಟ್ ಮಾಡಿದೀನಿ. 6,90,000 7 lakh rupees ರೌಂಡ್ ಫಿಗರ್ ಕೊಡ್ತೀನಿ ಹೋಗಿ ಸರ್. ಇನ್ನೊಂದ್ ಪ್ರೈಸ್ ಹೇಳಿ ಸರ್, ಹೇಳಿದ್ರಲ್ಲ ಸರ್. 680 ಕೊಡ್ತೀನಿ ಹೋಗಿ ಸರ್. 6,80,000ಕ್ಕೆ ಎಷ್ಟನೇ ಮಾಡಲ್ ಸರ್? 2016 ಮಾಡಲ್ ಸಿಂಗಲ್ ಓನರ್ W8 ವೇರಿಯಂಟ್ ಹರಿಯಾಣ ರಿಜಿಸ್ಟ್ರೇಷನ್ ಇದು. ಕೆ ಬೇಕಂದ್ರೆ ವಿತ್ ಕೆ ಆಗುತ್ತೆ, ಆಟೋ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ಸರ್. ಸರ್ i20 ಸರ್ ಇದು ಬಂದ್ಬಿಟ್ಟು MS ರಿಜಿಸ್ಟ್ರೇಷನ್ i20 2010 ಮಾಡಲ್ ಆಸ್ಟಾ ವೇರಿಯಂಟ್ ಸರ್. ಇದನ್ನು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದರಲ್ಲಿ ಥರ್ಡ್ ಓನರ್ ಆಗಿದೆ ವೆಹಿಕಲ್. ಇದರಲ್ಲಿ ನಿಮ್ಗೆ 4 ಅಲಾಯ್ ವೀಲ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS ಸ್ಟೀರಿಂಗ್, ಆಟೋ ಕಂಟ್ರೋಲ್ಸ್ ಎಲ್ಲ ಫೀಚರ್ ಬರುತ್ತೆ ಸರ್. ಇದರಲ್ಲಿ ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಮಾಡಲ್ ಎಷ್ಟನೇ ತಂದ್ರಿ ಸರ್? ಸರ್ ಇದು 2010 ಮಾಡಲ್ ಸರ್. 10 ಮಾಡಲ್. ಬೆಸ್ಟ್ ಪ್ರೈಸ್ ಹೇಳಿ ಸರ್. ಬೆಸ್ಟ್ ಪ್ರೈಸ್ ಫೈನಲ್ ಪ್ರೈಸ್ ಬಂದ್ಬಿಟ್ಟು 1,75,000 ತಗೊಂಡೋಗಿ ಸರ್ ಗಾಡಿ. ಬರೀ 1,75,000. 1,70,000ಗೆ 2010 ಮಾಡಲ್ i10 ಕೊಡ್ತೀನಿ. ಹಂಗೆ ಅದೇ ಬಜೆಟ್ ನಲ್ಲಿ ಶಿಫ್ಟ್ ಡಿಸೈರ್ ಹುಡುಕೋರಿಗೆ ಎರಡು ಆಪ್ಷನ್ ಐತೆ ಸರ್. ಇದು ಬಂದ್ಬಿಟ್ಟು 2009 ಮಾಡಲ್ ಶಿಫ್ಟ್ ಡಿಸೈರ್ ZXi ವೇರಿಯಂಟ್. ಇದನ್ನು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಇದನ್ನು ಬಂದ್ಬಿಟ್ಟು ಫೈನಲ್ ಪ್ರೈಸ್ 1,75,000 ಮಾಡ್ಕೊಡ್ತೀನಿ. 1,75,000. ಹಂಗೆ ಇದು ಬಂದ್ಬಿಟ್ಟು 2009 ಮಾಡಲ್. ಇದು LXi ವೇರಿಯಂಟ್. ತುಂಬಾ ಕ್ಲೀನ್ ಕಂಡೀಷನ್ ಅಲ್ಲಿ ಐತೆ ಸರ್ ಇದು ವೆಹಿಕಲ್. ನೋಡ್ತಾ ಇರ್ಬೋದು ವೀಕ್ಷಕರೇ, LXi ವೇರಿಯಂಟ್ UP ರಿಜಿಸ್ಟರ್ಡ್ ಗಾಡಿ. ಇದರಲ್ಲಿ ನಿಮ್ಗೆ 4 ಮ್ಯಾನ್ಯುಯಲ್ ವಿಂಡೋಸ್ ಬರೋದು. UP ರಿಜಿಸ್ಟ್ರೇಷನ್ ಅಲ್ಲಿ ಐತೆ. ವಿತ್ NOC ಪ್ರೈಸ್ ಬಂದ್ಬಿಟ್ಟು ಇದನ್ನು 1,75,000 ತಗೊಂಡೋಗಿ ಸರ್ ಗಾಡಿ. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್. ಬೆಸ್ಟ್ ಪ್ರೈಸ್ ಹೇಳಿದೀನಿ ಸರ್. ಒಂದೇ ಒಂದು ಪ್ರೈಸ್, ಬೆಸ್ಟ್ ಪ್ರೈಸ್ 170 ಮಾಡ್ಕೊಡ್ತೀನಿ ಹೋಗಿ ಸರ್. ಇದು ಎಷ್ಟು? 170ಗೆ 1,70,000 ಕೊಡ್ತೀನಿ. ಹಂಗೆ ಪ್ರೈಸಿಂಗ್ ನಲ್ಲಿ ನಿಮ್ಗೆ i10 ಐತೆ 2009 ಮಾಡಲ್ ವಿತ್ ಫ್ರೆಶ್ FC ಕೊಡ್ತೀನಿ ವೆಹಿಕಲ್. ಇದು ಮ್ಯಾಗ್ನಾ ವೇರಿಯಂಟ್. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಬರುತ್ತೆ. ಸೆಕೆಂಡ್ ಓನರ್ ಬರೀ 67,000 ಹೊಡಿದೆ ಸರ್ ಗಾಡಿ. ಕೆ ರಿಜಿಸ್ಟ್ರೇಷನ್ ಇದು. ಇದು ಪ್ರೈಸ್ ಬಂದ್ಬಿಟ್ಟು 2,45,000 ನಾವು ಕೊಟ್ ಮಾಡಿದೀವಿ. ರೌಂಡ್ ಫಿಗರ್ 2,10,000 ಕೊಟ್ಬಿಡ್ತೀನಿ ಸರ್ ಗಾಡಿ. ಇನ್ನೊಂದು ಪ್ರೈಸ್ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ. 2 ಲಕ್ಷ ಮಾಡ್ಬಿಡಿ ಸರ್. 2 ಲಕ್ಷ ಸರ್ ಆಗಲ್ಲ. 2,05,000 ಮಾಡ್ಕೊಡ್ತೀನಿ ಹೋಗಿ. 2,05,000ಕ್ಕೆ 10 ಮಾಡಲ್ i10 9 ಮಾಡಲ್ ಸರ್. 9 ಮಾಡಲ್ ವಿತ್ ಫ್ರೆಶ್ FC ಕೊಡ್ತೀನಿ ಸರ್ ಗಾಡಿ. ಓಕೆ. ಹಾಗೆ ಇನ್ನೊಂದು ಫ್ಯಾಬಿ ಇದೆಯಲ್ಲ ಸರ್? ಸರ್ ಇನ್ನೊಂದು ಫ್ಯಾಬಿ ಐತೆ. ಇದನ್ನು 2 ಆಪ್ಷನ್ ಇರೋದು. ಇದನ್ನು ಎಲಿಗೆನ್ಸ್ ವೇರಿಯಂಟ್. ಅದು 10 ಮಾಡಲ್, ಇದು 11 ಮಾಡಲ್ ಸರ್. ಇದು 67,000 ಹೊಡಿದೆ. ಸಿಂಗಲ್ ಓನರ್ ಸರ್ ವೆಹಿಕಲ್. ಇದು ವಿತ್ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ. ಎಲಿಗೆನ್ಸ್ ವೇರಿಯಂಟ್. ಇದರಲ್ಲಿ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಬರೋದು ಸರ್ ಇದು ವೆಹಿಕಲ್. ಪ್ರೈಸಿಂಗ್ ಸರ್ ಇದು 2,45,000 ಕೊಟ್ ಮಾಡಿದೀವಿ. ಡೆಲ್ಲಿ ರಿಜಿಸ್ಟ್ರೇಷನ್. 2,10,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,10,000 ಫೈನಲ್ ಕೊಡ್ತೀನಿ.